ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಕುರಿತ ಮಾತನಾಡೋಣ. ಸುಧಾರಿತ ಬೇಸಾಯ ಕ್ರಮಗಳು ಏನಂದರೆ ಮುಂಗಾರು ಮತ್ತು ಹಿಂಗಾರಲ್ಲಿ ಯಾವ ರೀತಿ ಬೆಳೀಬೋದು ಅಂತಕ್ಕಂಥದ್ದನ್ನು ಕುರಿತಾಗಿ ಮೊದಲು ಮಾತನಾಡೋಣವಾ. ಹಾಗಾದರೆ ಇದರ ಸೈಂಟಿಫಿಕ್ ವೈಜ್ಞಾನಿಕ ಹೆಸರು ಅಂತ ಹೇಳಿದರೆ ಜಿಯಾ ಮೇಯ್ಸ್ ಅಂತ ಕರಿತೀವಿ. ಇದನ್ನು ಮುಖ್ಯವಾಗಿ ಆಹಾರ ಧಾನ್ಯವಾಗಿ ಬೆಳಿತೀವಿ. ಕರ್ನಾಟಕದಲ್ಲಿ ಈ ಬೆಳೆಯನ್ನು ಒಂದು 13 ಲಕ್ಷ ಹೆಕ್ಟರಷ್ಟು ಬೆಳೆಯಲಾಗ್ತದೆ. ಉತ್ಪಾದನೆ ಮತ್ತು ಉತ್ಪಾದಕತೆ 56.11 ಲಕ್ಷ ಟನ್ ಇದೆ. ಪ್ರತಿ ಎಕರೆಗೆ ಒಂದು 17ರಿಂದ 20 ಕ್ವಿಂಟಲ್ ಬರ್ತದೆ ಇಳುವರಿ ಅಂತಕ್ಕಂಥದ್ದನ್ನು ತೆಗೆದುಕೊಳ್ತಾ. ಹಾಗಾದರೆ ಇದನ್ನು ಎರಡೂ ಇದರಲ್ಲಿ ಬೆಳೀತಾರೆ, ನೀರಾವರಿಯಲ್ಲಿ ಮತ್ತು ಮಳೆ ಆಶ್ರಿತದಲ್ಲಿ ಬೆಳೀತಾರೆ. ಸ್ವೀಟ್ ಕಾರ್ನ್ಗಾಗಿ ಅಂದರೆ ನಾವು ಇವತ್ತಿನ ದಿನ ಏನು ರೋಡ್ ಸೈಡು ತಿಂಡಿಗಳನ್ನೆಲ್ಲ ತಿಂತಾರಲ್ಲ, ಕಾರ್ನ್ ಇರ್ಬೋದು ಅಥವಾ ಗೋಬಿ ಮಂಚೂರಿ ಅಂತಿರ್ಬೋದು, ಅದಕ್ಕೆಲ್ಲ ಸ್ಟಾರ್ಚ್ ಬಳಸ್ತಾರಲ್ಲ ಆ ಹಿಟ್ಟು ಇದರಿಂದಲೇ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಆಲ್ಕೋಹಾಲ್ ಬ್ಯೂರೇಜಸ್ ಇದೆಯಲ್ಲ ಅಲ್ಲಿಯೂ ಕೂಡ ಬಳಸ್ತಾರೆ. ಇದು ತುಂಬ ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯಲ್ಲಿ ಇದಕ್ಕೆ ತುಂಬ ಬೆಲೆ ಇದೆ ಅಂತ ಹೇಳ್ಬೋದು. ಇದು ಒಂದು ಏಕದಳ ಧಾನ್ಯ. ಇದನ್ನು ಅಕ್ಕಿ ಮತ್ತು ಭತ್ತದ ನಂತರ ಇದನ್ನು 3ನೇ ಸ್ಥಾನದಲ್ಲಿದೆ ಇದನ್ನು ಬೆಳೆಯೋದ್ರಲ್ಲಿ. ಇದು ಒಂದು ಎಕನಾಮಿಕ್ ಕ್ರಾಪು. ತುಂಬ ಆರ್ಥಿಕತೆ ತುಂಬ ಇಂಪ್ರೂವ್ ಆಗ್ತದೆ. ಇದು ಇಂಡಸ್ಟ್ರಿಗೆ ತುಂಬ ಹೆಲ್ಪು. ಇದನ್ನು ಆಹಾರವಾಗಿ ಬಳಸ್ತೇವೆ, ಆಮೇಲೆ ದನಕರುಗಳಿಗೆ ಮೇವಾಗಿ ಬಳಸ್ತೇವೆ. ಅಲ್ಲದೆ ತುಂಬ ಫಾಡರ್ ವ್ಯಾಲ್ಯೂ ತುಂಬ ಚೆನ್ನಾಗಿರ್ತದೆ. ಇದನ್ನು ಆಂಧ್ರದಲ್ಲಿ 9 ಲಕ್ಷ ಹೆಕ್ಟ್ರು ಬೆಳೀತಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ನಾನು ಆವಾಗಲೇ ಹೇಳ್ದಂಗೆ 13.07 ಲಕ್ಷ ಹೆಕ್ಟರಷ್ಟು ಬೆಳೆಯಲಾಗ್ತದೆ ಅಂತಕ್ಕಂಥದ್ದನ್ನು ಎರಡೂ ಸೀಸನಲ್ಲಿ ಬೆಳಿಬೋದು, ಹಿಂಗಾರಿ ಮತ್ತು ಮುಂಗಾರಿಲಿ. ಹಾಗಾದರೆ ಮಣ್ಣು ಯಾವ ರೀತಿಯಾಗಿರಬೇಕು, ಯಾವ ಮಣ್ಣಿಗೆ ಇದು ಒಳ್ಳೆಯದು ಅಂತ ಹೇಳಿದರೆ, ಇದು ಕೆಂಪು ಗೋಡು ಮಣ್ಣು ಅಥವಾ ರೆಡ್ ಸ್ಯಾಂಡಿ ಲೂಮ್ ಅಂತ ಹೇಳ್ತೇವೆ, ಅಥವಾ ಬ್ಲ್ಯಾಕ್ ಸಾಯಿಲಲ್ಲೂ ಕಪ್ಪು ಮಣ್ಣಲ್ಲೂ ಕೂಡ ಬೆಳಿಬೋದು. ಒಂದೇ ಒಂದು ಸಮಸ್ಯೆ ಅಂತ ಹೇಳಿದರೆ ಚೆನ್ನಾಗಿ ಡ್ರೈನೇಜ್ ಫೆಸಿಲಿಟಿ ಇರಬೇಕು. ಅಂದರೆ ನೀರು ಬಸ್ದು ಹೋಗಬೇಕು. ಎಲ್ಲೆಲ್ಲ ನೀರು ನಿಂತ್ಕೋತು 24 ಗಂಟೆ ನೀರು ನಿಂತು ಅಂತ ಹೇಳಿದರೆ ಈ ಬೆಳೆ ಹೋಗ್ಬಿಡುತ್ತೆ. ಹಾಗಾಗಿ ಯಾವಾಗೆಲ್ಲ ಅತಿವೃಷ್ಟಿ ಆಗ್ತದೋ ಆವಾಗೆಲ್ಲ ಮೆಕ್ಕೆಜೋಳ ಹೋಗ್ಬಿಡ್ತದೆ ಅಂತಕ್ಕಂಥದ್ದು. ಅಂದರೆ ನಾವು 24 ಗಂಟೆಗಳೆಲ್ಲ ಮೆಕ್ಕೆಜೋಳನ ಕೊಲ್ಯಾಪ್ಸ್ ಆಗಿರೋದು ನೋಡ್ಕೋತೀವಿ. ಮತ್ತು ಎಲ್ಲಿ ಸಲೈನ್ ಅಲ್ಕಲೈನ್ ಇರುತ್ತೋ, ಕ್ಷಾರಯುಕ್ತ ಮಣ್ಣು ಇರುತ್ತೋ ಅಲ್ಲಿ ಇದು ಬರೋದಿಲ್ಲ ಅಂತಕ್ಕಂಥದ್ದು. ಇದಕ್ಕೆ pH ಎಷ್ಟಿರಬೇಕು ಅಂದರೆ ನ್ಯೂಟ್ರಲ್ pH ಅಂತ ಹೇಳ್ತೀವಿ. 6.5 to 7.5 ಬೇಕಾಗ್ತದೆ. ಹಾಗಾದರೆ ಯಾವಾಗ ಬೆಳಿಬೋದು? ಮುಂಗಾರಿ ಅಥವಾ ಖಾರಿಫಲ್ಲಿ ಆದರೆ ಜೂನ್ 15ರಿಂದ ಜುಲೈ 15ರೊಳಗೆ ಬಿತ್ತನೆಯನ್ನು ಮಾಡ್ಕೋಬೇಕು. ಒಂದು ವೇಳೆ ಮಾನ್ಸೂನ್ ಅಂದರೆ ಮಳೆ ಲೇಟಾಗಿ ಬಂದರೆ, ಇಲ್ದಿದ್ದರೆ ಜೂನ್ 15ರೊಳಗೂ ಮಾಡ್ಕೊಳ್ಬೋದು. ಆಯಿತಾ? ಮತ್ತು ಈಗ ಆಗಸ್ಟ್ ಒಳಗೂ ಸ್ವಲ್ಪ ಬಿತ್ಕೋತಾರೆ. ಬೇಸ್ಡ್ ಆನ್ ಹೈಬ್ರಿಡ್ ಯಾವೆಲ್ಲ ಬರ್ತವೆ ಅದನ್ನು ನೋಡಿಕೊಂಡು, ಇರಿಗೇಷನ್ ಫೆಸಿಲಿಟಿ ನೋಡಿಕೊಂಡು ನಾವು ಅದನ್ನು ಆಗಸ್ಟ್ವರೆಗೂ ಕೂಡ ಬಿತ್ತನೆ ಮಾಡ್ಬೋದು. ವರ್ಷದ 12 ತಿಂಗಳು ಬರ್ತಕ್ಕಂಥ ಯಾವುದಾದ್ರೂ ಬೆಳೆ ಇದೆ ಅಂತ ಹೇಳಿದರೆ ಅದು ಮೆಕ್ಕೆಜೋಳ ಅಂತ ಹೇಳ್ಬೋದು. ಇನ್ನು ಹಿಂಗಾರಿ ಅಥವಾ ರಾಬಿಯಲ್ಲಿ ಹೆಂಗೆ ಬರುತ್ತೆ ಅಂದರೆ ಅಕ್ಟೋಬರ್ 15ರಿಂದ ನವಂಬರ್ 15ರವರೆಗೂ ಬಿತ್ಬೋದು. ತೆಲಂಗಾಣ, ರಾಯಲಸೀಮಾ ಏನು ಡಿಸ್ಟ್ರಿಕ್ ಇದ್ದಾವೆ ತೆಲಂಗಾಣದ್ದು, ಅಲ್ಲೆಲ್ಲ ಜನವರಿಲೂ ಹಾಕೋತಾರೆ. ಕೋಸ್ಟಲ್ ಡಿಸ್ಟ್ರಿಕ್ ಏನಿದ್ದಾವೆ ನಮ್ಮ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳು, ಅಲ್ಲಿ ಕೂಡ ಜಾನ್ವರಿಲಿ ಹಾಕೋತಾರೆ. ಅಂದರೆ ಮೇವಿನ ಕೊರತೆ ಆಗಕೂಡ್ದು ಅಂತ ಅವಾಗ ಹಾಕೋತಾರೆ. ಇಳುವರಿ ಕೂಡ ಬರುತ್ತೆ, ಅದ್ರ ಜೊತೆಗೆ ಮೇವಿನ ಕೊರತೆ ಕೂಡ ಆಗಲ್ಲ. ಯಾಕಂದರೆ ಫೆಬ್ರವರಿ, ಮಾರ್ಚ್ ಆ ಟೈಮಲ್ಲೆಲ್ಲ ಮೇವು ಬೇಕಾಗಿರುತ್ತೆ, ಬೇಸಿಗೆ ಇರುತ್ತೆ ತುಂಬ. ಅಂಥ ಒಂದು ಸಂದರ್ಭದಲ್ಲಿ ಜನವರಿಲಿ ಹಾಕೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಬೀಜವನ್ನು ತಗೋತೀವಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬೀಜದ ಉಪಚಾರವನ್ನು ಮಾಡಬೇಕಾಗ್ತದೆ. ಕ್ಯಾಪ್ಟನ್ ಅಥವಾ ಥೈರಮಿಂದ ಅಥವಾ ಮ್ಯಾಂಕೋಜೆಬ್ಬಿಂದ ನಾವು ಬೀಜೋಪಚಾರವನ್ನು ಮಾಡಬೇಕು. 3 ಗ್ರಾಮ್ 1 kg ಬೀಜಕ್ಕೆ ಒಂದು 3 ಗ್ರಾಮಷ್ಟು ಮ್ಯಾಂಕೋಜೆಬ್ಬನ್ನು ಹಾಕ್ಬಿಟ್ಟು ಬೀಜೋಪಚಾರ ಮಾಡೋದ್ರಿಂದ ಶಿಲೀಂಧ್ರವನ್ನು ಕಂಟ್ರೋಲಿಗೆ ತಗೊಳ್ಬೋದು. ಕ್ಯಾಪ್ಟನ್ ಮಾಡೋದ್ರಿಂದ ಕೀಟಗಳ ನಿರ್ವಹಣೆಯನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಇನ್ನು ಎಷ್ಟು ಬೇಕು ಬೀಜ ಎಷ್ಟು ಬೇಕು ಅಂತ ಹೇಳಿದರೆ 7ರಿಂದ 8 kg 1 ಎಕರೆಗೆ ಬೇಕಾಗ್ತದೆ. ಎಲ್ಲಿ ಹೈಬ್ರಿಡ್ ಇದ್ದರೆ. ಇಲ್ಲ ನಾವು ಸ್ವೀಟ್ ಕಾರ್ನ್ ಅಥವಾ ಇದಕ್ಕೆ ಬಳಸ್ತೀವಿ, ಸಂಜೆ ತಿಂಡಿಗಾಗಿ ಬಳಸ್ತೀವಲ್ಲ, ಅಲ್ಲಿ 3ರಿಂದ 4 kg 1 ಎಕರೆಗೆ ಹಾಕಿದ್ರು ಆಯಿತು. ಇಲ್ಲ ಒಂದು 5 kg 1 ಎಕರೆಗೆ ಹಾಕ್ಕೊಂಡ್ರೂ ಆಗುತ್ತೆ. ಪಾಪ್ಕಾರ್ನ್ ಕೂಡ ಮಾಡ್ತಾರೆ, ಬೇಬಿ ಕಾರ್ನ್ ಕೂಡ ಮಾಡ್ತಾರೆ, ಸ್ವೀಟ್ ಕಾರ್ನ್ ಮಾಡ್ತಾರೆ. ತುಂಬ ಇದ್ದಾವೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಬೆಲೆಯುಳ್ಳಂತಹ ಬೆಳೆ ಅಂತ ಹೇಳ್ಬೋದು. ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ, ಆಲ್ಕೋಹಾಲ್ ಬೆವರೇಜಸ್ ಯೂಸ್ ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಸ್ಟಾರ್ಚ್ ಮಾಡಲಿಕ್ಕೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಸ್ಪೇಸಿಂಗ್ ಎಷ್ಟು ಕೊಡಬೇಕು? ಈಗ ನಾವು ನೆಲವನ್ನು ನೋಡಿದ್ವಿ, ಮಣ್ಣನ್ನು ನೋಡಿದ್ವಿ, ಎಷ್ಟು ಬೀಜ ಬೇಕು ಅಂತ ನೋಡಿದ್ವಿ, ಬೀಜಕ್ಕೆ ಏನು ಉಪಚಾರ ಮಾಡಬೇಕು ಅಂತ ನೋಡಿದ್ವಿ. ಬಿತ್ತೋದು ಹೇಗೆ ಅಂತ ಹೇಳಿದರೆ
ಒಂದು 60 ಸೆಂಟಿಮೀಟರ್ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ, 20 ಸೆಂಟಿಮೀಟರ್ ಬೆಳೆ ಒಂದು ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟಿಗೆ ಜಾಗವನ್ನು ಬಿಟ್ಟು ಅಷ್ಟು ಸ್ಪೇಸಿಂಗ್ 60/20 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಅಷ್ಟು ಸ್ಪೇಸಿಂಗ್ ಇಟ್ಕೊಂಡು ನಾವು ಬೆಳಿಬೇಕು. ಪಾಪ್ಯುಲೇಷನ್ ಎಷ್ಟಿರಬೇಕು, ಒಂದು ಎಕರೆಯಲ್ಲಿ ಎಷ್ಟು ಸಂಖ್ಯೆ ಇರಬೇಕು, ಬೆಳೆಗಳ ಸಂಖ್ಯೆ ಅಂತ ಹೇಳಿದರೆ 33,333 ಇರಬೇಕಾಗ್ತದೆ. ಒಳ್ಳೆ ರೀತಿ ಕ್ಯಾಲ್ಕುಲೇಟೆಡ್ ಫಾರ್ಮರ್ ಯಾರು ಇರ್ತಾರೋ ಅವರು ಚೆನ್ನಾಗಿ ನೋಡ್ಕೊಂಡು ಬೆಳೀತಾರೆ. ಅದಲ್ಲದೆ ಇದನ್ನು ಇಂಟರ್ ಕಲ್ಟಿವೇಷನ್ ಕೂಡ ಮಾಡ್ಬೋದು. ಇಂಟರ್ ಕಲ್ಟಿವೇಷನ್ ಏನು ಅಂತ ಹೇಳಿದ್ರೆ ಸರಿಯಾಗಿ ಬೇಗ ಅಲ್ಲಿ ರಿಚ್ ಆ್ಯಂಡ್ ಫರೋ ಮೆಥಡ್ ಅಂತ ಹೇಳ್ತೇವೆ. ಸ್ವಲ್ಪ ತಗ್ಗು ಮತ್ತು ದಿಣ್ಣೆ ಮಾಡಿ ದಿಣ್ಣೆಯಲ್ಲಿ ಹಾಕ್ಕೊಳ್ತೇವೆ, ತುಂಬ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದು. ಅದು ದಿಣ್ಣೆಯಲ್ಲಿ ಹಾಕ್ಕೊಂಡಾಗ 45/20 ಸೆಂಟಿಮೀಟ್ರ್ ಇಟ್ಕೊಳ್ಬೇಕಾಗ್ತದೆ. ಆಮೇಲೆ ಇದ್ರ ಜೊತೆಗೆ ಯಾವೆಲ್ಲ ಬೆಳೆ ಬೆಳಿಬೋದು ಅಂತ ಹೇಳಿದರೆ ಗೋವಿನ ಜೋಳದ ಜೊತೆಗೆ ಗೋಧಿಯನ್ನು ಬೆಳೀತಾರೆ. ಆಮೇಲೆ ಗೋವಿನ ಜೋಳದ ಜೊತೆಗೆ ಸೋಯಾಬೀನನ್ನು ಬೆಳೀತಾರೆ. ಈಗ ನೋಡಿ ಇದು ಗೋವಿನ ಜೋಳ ಏಕದಳ ಧಾನ್ಯ, ಇದ್ರ ಜೊತೆ ದ್ವಿದಳ ಧಾನ್ಯ ಸೋಯಾಬೀನ್ ಅಂತವು ಬೆಳೆದಾಗ ಅಲ್ಲಿ ಸಾರಜನಕದ ಒಂದು ಸ್ಥಿರೀಕರಣ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ. ಹಾಗಾಗಿ ತುಂಬ ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ನಾವು ಅಂತರ್ಬೆಳೆ ಪದ್ಧತಿಯಲ್ಲಿ ಏನು ಅಂದರೆ ಆವಾಗ ಗೊಬ್ಬರಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಏನು ಮಾಡಬೇಕು ಅಂದರೆ ಏನು ಸೈಡ್ ರಿಡ್ಜಸ್ಸಲ್ಲಿ 1/3 ಹಾಕೋತೀವಿ. ಇರಿಗೇಷನ್ ಚೆನ್ನಾಗಿ ಮಾಡ್ಬೋದು. ಎಕ್ಸಸ್ ಸೀಡ್ಲಿಂಗ್ ಇದ್ದರೆ ಥಿನ್ನಿಂಗ್ ಮಾಡಿ ತೆಗಿತೀವಿ. ಸ್ವಲ್ಪ ಬಿತ್ತನೆ ಜಾಸ್ತಿನೇ ಮಾಡಬೇಕು. ಬೇಡವಾದ ಸೀಡ್ಲಿಂಗ್ ಅಥವಾ ಪಾಪು ಸಸಿಗಳನ್ನು ತೆಕ್ಕೋಬೋದು. ಇನ್ನು ಗೊಬ್ಬರ ಎಷ್ಟು ಕೊಡಬೇಕು ಅಂತ ಹೇಳಿದರೆ ಇದು ಏಕದಳ ಧಾನ್ಯ ಆಗಿರೋದ್ರಿಂದ ಸಾರಜನಕ ತುಂಬ ಕೊಡಬೇಕಾಗುತ್ತೆ. ಸಾರಜನಕ 2-3 ಡೋಸಲ್ಲಿ ಕೊಡಬೇಕು. ಆದರೆ ರಂಜಕ ಮತ್ತು ಪೊಟ್ಯಾಷಿಯನ್ನ ಫಸ್ಟ್ ಟೈಮೇ ಕೊಟ್ಬಿಟ್ರೆ ಆಯಿತು. ಒಂದು ಸರಿ ಬಿತ್ತಬೇಕಾದ್ರೆ ಇನ್ನೊಂದು ಸರಿ ಏನು ಮೊಣಕಾಲ್ವರೆಗೂ ಹೈಟ್ ಬಂದಿರುತ್ತೆ ಆವಾಗ ಇನ್ನೊಂದು ಸರಿ ಫ್ಲವರ್ ಏನು ಬರುತ್ತೆ ಆವಾಗ ಸಾರಜನಕವನ್ನು ಕೊಟ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು. ಅಂದರೆ 30-35 ದಿವಸ ಬಿತ್ತನೆಯಾಗಿ DAS ಡೇಸ್ ಆಫ್ಟರ್ ಸೋಯಿಂಗ್, ಅವಾಗೊಮ್ಮೆ 50-55 ದಿವಸ ಆಫ್ಟರ್ ಸೋಯಿಂಗ್, 60-65 ದಿವಸಕ್ಕೆ ಹಾಕೋಬೋದು. ಇದ್ರ ಜೊತೆಗೆ ಸ್ವಲ್ಪ ಜಿಂಕ್ ಸಲ್ಫೇಟ್ ಕೂಡ ಹಾಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಜಿಂಕ್ ಸಲ್ಫೇಟ್ ಸಿಂಪ್ಟಮ್ಗಳು ಈಗೀಗ ಕಾಣ್ತಾ ಇದ್ದಾವೆ, ಅಂದರೆ ಒಂದು ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ಅದನ್ನು ಕೂಡ ಮಾಡ್ಕೋಬೇಕು. ಆಮೇಲೆ ವೀಡಿಂಗ್ ಅಂತ ಹೇಳ್ತೀವಿ. ವೀಡಿಂಗ್ ಅಂತ ಹೇಳಿದರೆ ಕಳೆಗಳ ನಿರ್ವಹಣೆ ಅಂದರೆ ಅಟ್ರಾಜಿನನ್ನು ಬಳಸ್ಕೊಳ್ಬೋದು. ಸುಮಾರು ಕಳೆಗಳು ಬರ್ತವೆ. ಅಟ್ರಾಜಿನನ್ನು ಬಳಸ್ಕೊಂಡು ನಾವು ಬಿತ್ತನೆ ಯಾವಾಗ ಅಂತ ಹೇಳಿದರೆ ಅಟ್ರಾಜಿನನ್ನು ಒಂದು 30 ದಿನ ಬಿತ್ತಿದ 30 ದಿನಕ್ಕೆ ಅಟ್ರಾಜಿನ್ ಹಾಕ್ಕೊಂಡ್ರೆ ಕಳೆಗಳ ಇದ್ರ ಜೊತೆ ಕಾಂಪಿಟೇಷನ್ ಇರಲ್ಲ ಅಂತಕ್ಕಂಥದ್ದು. ಇಲ್ಲ ಅಂತ ಹೇಳಿದರೆ ಅರ್ತಿಂಗ್ ಅಪ್ ಮಾಡ್ಕೋಬೇಕು. ಕಲ್ಚರಲ್ ಪ್ರಾಕ್ಟೀಸ್ ಅರ್ತಿಂಗ್ ಅಪ್ ಅಂತ ಹೇಳಿದರೆ ಬದುಗಳನ್ನು ಏರಿಸ್ಬೇಕು. ಎಲ್ಲಿ ಮೆಕ್ಕೆಜೋಳ ಇರುತ್ತೋ ಅಲ್ಲಿ ಏರಿಸ್ಬೇಕು. ಮಿಕ್ಕಿದ್ದೆಲ್ಲ ಜಾಗವನ್ನು ಖಾಲಿ ಮಾಡಿಕೊಂಡಾಗ ಕಳೆಗಳು ಬರೋದಿಲ್ಲ ಅಂತಕ್ಕಂಥದ್ದು. ಅದಲ್ಲದೆ ನಮ್ಮ ಸಾವಯವ ಪದ್ಧತಿಗಳಾದಂತಹ ಮಲ್ಚಿಂಗ್ ಇರ್ಬೋದು, ಆಮೇಲೆ ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಅಂಥವುಗಳನ್ನು ಕೂಡ ಜೀವಾಮೃತ ಅದನ್ನು ಬಳಸೋದ್ರಿಂದ ಕೂಡ ಕಳೆಗಳ ನಿರ್ವಹಣೆ ಜೊತೆಗೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹಾಗಾದರೆ ನೀರಾವರಿ ಯಾವಾಗ ಕೊಡಬೇಕು? ಕಳೆ ನಿಯಂತ್ರಣ ಮಾಡಿದ್ವಿ, ಬಿತ್ತಿದ್ದೀವಿ, ನೀರನ್ನು ಯಾವಾಗ ಕೊಡಬೇಕು ಅಂತ ಹೇಳಿದರೆ ಮಳೆಯಾಶ್ರಿತದಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಆರಾಮಾಗಿ ಬಂದುಬಿಡುತ್ತೆ. ಎಲ್ಲೆಲ್ಲ ಕೊಡೋಕ್ಕೆ ಸಾಧ್ಯತೆಗಳಿದೆಯೋ ಅಲ್ಲಿ 2-3 ಹಂತದಲ್ಲಿ ಕೊಡಬೇಕು. ಮೊದಲನೇದು ಬಿತ್ತನೆ ಆದ ತಕ್ಷಣ ಬೇಕು, ಮತ್ತು ಫ್ಲವರಿಂಗ್ ಯಾವಾಗ ಬರುತ್ತೆ ಆವಾಗ ಬೇಕು. ಯಾಕಂದರೆ ಒಳ್ಳೆ ಇಳುವರಿ ಬರಬೇಕಂದ್ರೆ ಫ್ಲವರಿಂಗ್ ಟೈಮಲ್ಲಿ ಕೊಡಬೇಕು. ಆಮೇಲೆ ಇನಿಷಿಯಲ್ ಸ್ಟೇಜಲ್ಲಿ ಕೊಡೋದು ಹೇಳಿದೆ. ಆಮೇಲೆ ಒಳ್ಳೆ ನೀರು ಹೋಗೋ ಫೆಸಿಲಿಟಿ ಇರಬೇಕು. ಇಲ್ದಿದ್ರೆ ಅಲ್ಲೇ ನೀರು ನಿಂತ್ಬಿಟ್ರೆ ಸಮಸ್ಯೆ ಆಗ್ತದೆ. ಆಮೇಲೆ ಒಂದು ಸಾಧ್ಯ ಯಾರಿಗಾಗ್ತದೋ ಅವ್ರು ಒಂದು 6 6 ಬಾರಿ ನೀರನ್ನು ಉಣಿಸ್ಬೋದು. ಎಷ್ಟೆಷ್ಟು ನೀರು ಜಾಸ್ತಿ ಉಣಿಸ್ತೀವೋ ಅಷ್ಟು ಒಳ್ಳೆಯದು ಆಗ್ತದೆ. ಡೌ ಸ್ಟೇಜ್ ಅಂತ ಹೇಳ್ತೀವಿ. ಕ್ರಿಟಿಕಲ್ ಸ್ಟೇಜ್ ಒಂದು ಫ್ಲವರಿಂಗು, ಒಂದು ಗ್ರೇನ್ ಫಿಲ್ಲಿಂಗು, ಡೌ ಸ್ಟೇಜು. ಫ್ಲವರಿಂಗು ಹೂವಾಡೋ ಹಂತ, ಗ್ರೇನ್ ಫಿಲ್ಲಿಂಗ್ ಅಂದರೆ ಕಾಳುಗಳ ಕಟ್ಟುವಂಥದ್ದು, ಡೌ ಸ್ಟೇಜ್ ಅಂತ ಹೇಳಿದರೆ ಮಾಗುವಂಥದ್ದು. ಅಂಥ ಒಂದು ಸಮಯದಲ್ಲಿ ನಾವು ನೀರನ್ನು ಕೊಡಬೇಕಾಗ್ತದೆ. ಡೌ ಸ್ಟೇಜ್ ಆದಮೇಲೆ ನೀರನ್ನು ನಿಲ್ಲಿಸ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ಆವಾಗ ಎಲೆಗಳು ಚಿಗುರಬಾರ್ದಲ್ವ, ಅದಕ್ಕೆ ನಿಲ್ಲಿಸ್ಬಿಟ್ರೆ ನಮ್ಮದು ಮಾಗುವಿಕೆ ಚೆನ್ನಾಗಾಗ್ತದೆ ಅಂಥೇಳಿ. ಇನ್ನು ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಥವಾ ಸಮಗ್ರ ಕೀಡೆ ನಿರ್ವಹಣೆ ಯಾವ ರೀತಿ ಮಾಡೋದಂದರೆ, ಪೀಡೆಯಲ್ಲಿ ಕೀಟಗಳಲ್ಲಿ ಒಂದೇ ಬರೋದು ಮೆಜಾರಿಟಿಯಾಗಿ ಚಿಲೋಪಾಟಲಿಸ್ ಅಂತ ಹೇಳ್ತೀವಿ, ಸ್ಟೆಮ್ ಬೋರರು. ಅದೇನು ಮಾಡುತ್ತೆ ಅಂದರೆ ಸ್ಟೆಮ್ಮಲ್ಲಿ ಒಂದೇ ಒಂದು ಹೋಲನ್ನು ಮಾಡಿಬಿಟ್ಟು ಒಳಗಡೆ ಕೂತ್ಕೊಳ್ಳುತ್ತೆ. ಆಯಿತಾ? ಸೆಸಮಿಯಾ ಇನ್ಫರೆನ್ಸ್ ಅಂತಕ್ಕಂಥದ್ದೊಂದು ಇನ್ನೊಂದಿದೆ, ಪಿಂಕ್ ಬೋರರು, ಅದು ಕೂಡ ಕೂತ್ಕೊಳ್ಳುತ್ತೆ. ಅವನ್ನ ಏನು ಮಾಡ್ತೇವೆ, ಹೋಲ್ ಮಾಡುತ್ತೆ, ಶಾರ್ಟ್ ಹೋಲ್ಸ್. ಆಮೇಲೆ ಲೀಫ್ ಬ್ಲೇಡ್ ಮೇಲೆ ಅಲ್ಲಿ ಕೂಡ ಒಂದೊಂದು ಹೋಲ್ ಮಾಡುತ್ತೆ. ಇದಕ್ಕೇನು ಮಾಡಬೇಕಂದ್ರೆ ಮೊನೊಕ್ರೊಟೋಫಾಸನ್ನು ಹಾಕ್ಕೊಳ್ಬೋದು, ಇಲ್ಲ ಕಾರ್ಬೋಫ್ಯೂರಾನನ್ನು ಹಾಕ್ಕೊಳ್ಬೋದು. ಎಲ್ಲಿ ಆಗಿದೆ ಕಡಿಮೆ ಆಗಿದ್ದರೆ ಕಾರ್ಬೋಫ್ಯೂರಾನ್ ಒಳ್ಳೆಯದು.
ತುಂಬ ಜಾಸ್ತಿ ಆಗಿದೆ ಅಂದರೆ ಮೊನೊಕ್ರೋಟೋಫಾಸ್ ಹಾಕ್ಕೋಬೋದು. ಇಲ್ಲ ನಮ್ಮ ಸಾವಯವ ಮೆಥಡಲ್ಲಿ ಆದರೆ ನಾವು ಬ್ರಹ್ಮಾಸ್ತ್ರ, ನೀಮಾಸ್ತ್ರಗಳನ್ನ ಬಳಸ್ಕೊಳ್ಬೇಕಾಗ್ತದೆ. ಇನ್ನು ರೋಗಗಳಲ್ಲಿ ಒಂದು 2, 3 ಒಂದು ಬ್ಲೈಟ್ ಬೆಂಕಿ ರೋಗ, ಆಮೇಲೆ ವಿಲ್ಟು, ಆಮೇಲೆ ಚಾರ್ಕೋಲ್ ರಾಟ್ ಅಂತ ಹೇಳ್ತೇವೆ. ಏನಂದ್ರೆ ಕೊಳೆತದ. ಅಂಥವಕ್ಕೆ ಏನು ಮಾಡಬೇಕಂದ್ರೆ ಮ್ಯಾಂಕೋಜೆಬ್, ಇವು 3 ಡಿಸೀಸ್ ಬಂದು ಶಿಲೀಂಧ್ರದಿಂದ ಬರ್ತವೆ. ಆದ್ದರಿಂದ ಮ್ಯಾಂಕೋಜೆಬ್ ಸ್ಪ್ರೇ ಮಾಡೋದು ಅಥವಾ ನಮ್ಮ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡೋದು, ಇವೆಲ್ಲ ಮಾಡೋದ್ರಿಂದ ತುಂಬ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳಿ. ಇನ್ನು ಏನು ಅಂತ ಹೇಳಿದರೆ ಕ್ರಾಪ್ ರೊಟೇಷನ್ ಖರ್ಚಿಲ್ಲದೆ ಮಾಡ್ತಕ್ಕಂಥವು ಅಂತ ಹೇಳಿದ್ರೆ ಕ್ರಾಪನ್ನು, ಬೆಳೆಯನ್ನು ಬದಲಾವಣೆ ಮಾಡ್ತಾ ಬರಬೇಕು. ಹಾಗಾದ್ರೆ ಆದಾಗ ರೋಗಗಳು ಮತ್ತು ಕೀಟಗಳು ಹತೋಟಿಗೆ ಬರ್ತದೆ. ಆಮೇಲೆ ಕೆಲವೊಂದು ಹಳೇ ಡೆಬ್ರಿಗಳಿರ್ತವೆ, ಅವಶೇಷಗಳನ್ನು ತೆಗಿಬೇಕು. ಆಮೇಲೆ ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಬೇಕು. ಡೀಪಾಗಿ ಮಾಗಿ ಉಳುಮೆ ಮಾಡಿದರೆ ಅಲ್ಲಿ ಏನು ಅಂದರೆ ಮಾಯ್ಶ್ಚರ್ ಸ್ಟ್ರೆಸ್ಸು ಕಡಿಮೆ ಆಗ್ತದೆ. ಜೊತೆಗೆ ಅಲ್ಲಿ ಪ್ಯೂಪಗಳು ಏನು ಸೇರ್ಕೊಂಡಿರ್ತವೆ ಅದು ಸತ್ತೋಗ್ತವೆ. ಮತ್ತು ಫ್ಲವರಿಂಗು, ಗ್ರೋಯಿಂಗ್ ಕೆಲವೊಂದು ಟೈಮಲ್ಲಿ ಸ್ಟ್ರೆಸ್ ಆಗುವಂಥ ಸಂದರ್ಭದಲ್ಲಿ ರೆಸಿಸ್ಟೆಂಟ್ ವೆರೈಟಿ ಅಥವಾ ಟಾಲರೆಂಟ್ ಹೈಬ್ರಿಡ್ಸನ್ನು ಹಾಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳಬೇಕು. ಹಾಗಾದರೆ ಯಾವೆಲ್ಲ ಹೈಬ್ರಿಡ್ ವೆರೈಟಿಗಳಿದ್ದಾವೆ ಅಂತ ಹೇಳಿದರೆ, ಲಾಂಗ್ ಡ್ಯೂರೇಷನ್ ವೆರೈಟಿ ನೋಡಿ, DHM ಇದೆ, ಗೋಲ್ಡ್ ಇದೆ, ಬಯೋ ಇದೆ, SMH ಇದೆ, MCH ಇದೆ, JKMH ಇದೆ. ಮೀಡಿಯಮ್ ಡ್ಯೂರೇಷನ್ ವೆರೈಟಿ ಬಂದು ಅದರ 90ರಿಂದ 100 ದಿನದ್ದು, ಅದು ಬಂದು ಕೊಹಿನೂರ್ ಇದೆ, ಪ್ರಭಾಲ್ ಇದೆ, ಬಿಸ್ಕೋ ಇದೆ, DHM 111 ಇದೆ. ಮತ್ತು ಇನ್ನು ಶಾರ್ಟ್ ಡ್ಯೂರೇಷನ್ 3 ತಿಂಗಳೊಳಗೆ 90 ದಿವಸದೊಳಗೆ ಬರ್ತಕ್ಕಂಥದ್ದು DHM 115 ಇದೆ, ಪ್ರಕಾಶ್ ಇದೆ, KH 991 ಇದೆ. ಸುಮಾರಿದ್ದಾವೆ, ಪಯೋನಿಯರ್ದು ಇದ್ದಾವೆ. ಇದೆಲ್ಲವನ್ನು ನಾವು ಬಳಸ್ಕೊಂಡು ಇವತ್ತಿನ ದಿನ ಒಳ್ಳೆ ಇಳುವರಿನ ಪಡಿಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು ಖರ್ಚಿಲ್ಲದೆ ಮಾಡೋ ಬೇಸಾಯ ಕ್ರಮಗಳು ಅಂದರೆ ಬೇಸಿಗೆಯಲ್ಲಿ ಜನವರಿಯಲ್ಲಿಯೂ ಮಳೆಗಾಲದಲ್ಲಿಯೂ ಬೆಳೆಯನ್ನು ಜೂನ್ ಮಧ್ಯಭಾಗದಿಂದ ಜುಲೈ ಮಧ್ಯಭಾಗದವರೆಗೂ ಬಿತ್ತಬೇಕು. ಅಂದರೆ ಯಾವಾಗೂ ಬಿತ್ತೋಕೆ ಒಳ್ಳೆಯದು, ಆದರೆ ಜನವರಿಯಲ್ಲಿ ಬಿತ್ತಿದರೆ ನಮಗೆ ಮೇವಿನ ಸಮಸ್ಯೆ ಸರಿದೂಗುತ್ತೆ. ಮಳೆಗಾಲದಲ್ಲಿ ಬಿತ್ತಿದರೆ ಜೂನ್ ಜುಲೈ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದಲ್ಲದೆ ಕೆಲವೊಮ್ಮೆ ಪ್ರಾಪಿಂಗ್ ಅಂತ ಹೇಳ್ತೇವೆ, ಇಳುಕುಲಗಳು ಬಂದಿರ್ತಾವೆ ಪಕ್ಕಕ್ಕೆ, ಅವ್ನು ತೆಗೆದುಬಿಡಬೇಕು, ಇಲ್ಲಾಂದರೆ ಒಳ್ಳೆ ತೆನೆ ಕಟ್ಟಲ್ಲ ಅಂತಕ್ಕಂಥದ್ದು. ಆದ್ದರಿಂದ ನೋಡಿಕೊಂಡು ಇದನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿಂದ ಟ್ಯಾಗ್ಲೈನ್ ಹೇಳೋಣ. ದ ಓನ್ಲಿ ಲಿಮಿಟ್ಸ್ ಯು ಹ್ಯಾವ್ ಆರ್ ದ ಲಿಮಿಟ್ಸ್ ಯು ಬಿಲೀವ್ ಅಂತ. ಅಂದರೆ ನಿನಗೇನಾದರೂ ಅಡೆತಡೆಗಳು ಇದ್ದಾವೆ ಅಂತಾದರೆ ಅದು ಯಾವುದು ಪ್ರಾಪಂಚಿಕ ಅಡೆತಡೆಗಳಲ್ಲ, ನಿನ್ನ ಮಾನಸಿಕ ಅಡೆತಡೆಗಳು. ನೀನೇನು ತಿಳ್ಕೊಂಡಿದ್ದೀಯ ಆಗಲ್ಲ, ಮಾಡಲ್ಲ ಅಂತ ನಿನ್ನನ್ನು ನೀನೇನು ಲಿಮಿಟ್ ಮಾಡ್ಕೊಂಡಿದ್ದೀಯ, ನಿನ್ನನ್ನು ನೀನೇನು ಕಟ್ಟಾಕೊಂಡಿದ್ದೀಯೋ ಅದೇ ನಿನ್ನನ್ನು ತಡಿತಾ ಇರೋದು. ಅದು ಬಿಟ್ಟರೆ ಯಾವುದೇ ಲಿಮಿಟ್ ಇಲ್ಲ. ಸ್ಕೈ ಈಸ್ ದ ಲಿಮಿಟ್. ಆಕಾಶ ತುಂಬ ಎತ್ತರಕ್ಕೆ ನಾವು ಬೆಳಿಬೋದು ಅಂತ ಹೇಳ್ತಾ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಒಳ್ಳೆಯದಾಗಿರೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.